ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ಇವತ್ತು ನಾವು ಏನೀಗ ಪ್ರಕೃತಿನಲ್ಲಿ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಂಕ್ರಾಂತಿ ಹಬ್ಬ ಆದ್ರಿಂದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬನ ನಮ್ಮ ನಾಡಲ್ಲಿ ಹೇಗೆ ಆಚರಿಸ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಇದು ನಮಗೆ ಹೊಸ ವರ್ಷದ ಮೊದಲನೇ ಹಬ್ಬ ಆದ್ರಿಂದ ನಮ್ಮ ಭಾರತದಲ್ಲಿ ಇದಕ್ಕೆ ವಿಧ ವಿಧವಾದ ಹೆಸರುಗಳಿದೆ. ಕೆಲವರು ಪೊಂಗಲ್ ಅಂತ ಕರೆದ್ರೆ, ಕೆಲವರು ಭೋಗಿ ಅಂತ ಕರೀತಾರೆ, ಹಾಗೆ ಕೆಲವರು ಇದನ್ನು ಲೂರಿ ಅಂತಲೂ ಕರೀತಾರೆ, ಹಾಗೆ ಇನ್ನು ಕೆಲವರು ಇದನ್ನು ಮಕರ ಸಂಕ್ರಾಂತಿ ಅಂತಲೂ ಕರೀತಾರೆ. ನಾವು ವಿಶೇಷವಾಗಿ ಇದನ್ನು ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ. ಹಾಗಾಗಿ ಮಕರ ಸಂಕ್ರಾಂತಿನಲ್ಲಿ ನಾವು ಏನು ವಿಶೇಷ ತಿನಿಸು ಮಾಡ್ತೀವಿ ಅಂತ ನೀವು ಈಗಾಗಲೇ ಗೆಸ್ ಮಾಡಿದ್ದೀರಾ. ಹೌದು, ನೀವೀಗ ಗೆಸ್ ಮಾಡಿದಾಗೆ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಇದು ಸಂಕ್ರಾಂತಿ ಹಬ್ಬದ ವಿಶೇಷ ಸಂಚಿಕೆ ಆದ್ದರಿಂದ ಇವತ್ತು ನಾನು ನಿಮಗೆ ಸಿಹಿ ಮತ್ತು ಖಾರ ಪೊಂಗಲ್ನ ಪ್ರಕೃತಿ ಮಡಿಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಪ್ರಕೃತಿ ಸೊಬಗನ್ನ ನಾವು ಸವಿತಾ ನಾವು ಇವತ್ತು ಸಿಹಿ ಮತ್ತು ಖಾರ ಪೊಂಗಲ್ನ ರೆಸಿಪಿನ ನೋಡೋಣ ಬನ್ನಿ, ಹಾಗೆ ಸವಿಯೋಣ ಬನ್ನಿ. ಸಿಹಿ ಪೊಂಗಲ್ ಮಾಡೋದಕ್ಕೆ ಏನೇನು ಬೇಕು ಅಂದರೆ, ಮೊದಲು ಹೆಸರುಬೇಳೆ ತೊಗೊಂಡಿದ್ದೀನಿ, ಇದು 1/4 kg ಇದೆ. ಒಣ ಕೊಬ್ಬರಿ ತೊಗೊಂಡಿದ್ದೀನಿ, 1 ಬಟ್ಲಿದೆ. ಹಾಗೆ ಅಕ್ಕಿ ತೊಗೊಂಡಿದ್ದೀನಿ, ಇದು 1/4 kg ಇದೆ. 1 ಸ್ಪೂನಷ್ಟು ಗೋಡಂಬಿ, 1 ಸ್ಪೂನಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ಅರ್ಧ kg ಬೆಲ್ಲನ ಜಜ್ಕೊಂಡಿದ್ದೀನಿ. ಏಲಕ್ಕಿ 10ರಿಂದ 15 ಇದೆ. 1/4 kg ತುಪ್ಪ ತೊಗೊಂಡಿದ್ದೀನಿ. ಇವತ್ತು ನಾವು ಗ್ಯಾಸಲ್ಲಿ ಮಾಡ್ತಾ ಇಲ್ಲ, ಇದನ್ನು ನೋಡಿ ಪ್ರಕೃತಿ ಸಹಜವಾಗಿ ಏನು ಸಿಗುತ್ತೋ ಅದನ್ನು ಬಳಸಿ ನಾವು ಇವತ್ತು ಮಾಡೋಣ ಅಂತ ವಿಶೇಷ ಸಂಚಿಕೆ ಮಾಡ್ತಾ ಇದ್ದೀವಿ. ಮಡಿಕೆನಲ್ಲಿ ಇವತ್ತು ಪೊಂಗಲ್ ಮಾಡೋಣ. ನಾನೀಗ ಫಸ್ಟು ಹೆಸರುಬೇಳೆ ಹುರ್ಕೊತಾ ಇದ್ದೀನಿ, ಸ್ವಲ್ಪ ಬೆಚ್ಚಗಾಗಲಿ. ಹೆಸರುಬೇಳೆ ಚೆನ್ನಾಗಿ ಹುರಿದಿದ್ದಾಯಿತು. ಅದು ಕೆಂಪಗಾದ್ಮೇಲೆ ಅದಕ್ಕೆ 2 ಲೋಟ ನೀರು ಹಾಕಿ ಬೇಯೋದಕ್ಕೆ ಇಡೋಣ. ಅಕ್ಕಿ ತೊಳ್ಕೊಳ್ಳೋಣ. ಹೆಸರುಬೇಳೆ ನೋಡಿ ನೀರು ಹಾಕಿ ಬೇಯಿಸ್ತಾ ಇದ್ದೀವಿ, ಕುದಿ ಬರ್ತಾ ಇದೆ. ಈಗ ನಾವು ಸ್ವಲ್ಪ ಅಕ್ಕಿ ಸೇರಿಸೋಣ. 1/4 kg ಹೆಸರುಬೇಳೆ ತೊಗೊಂಡಿದ್ದೆ, 1/4 kg ಅಕ್ಕಿ ತೊಳೆದಿರೋದು ಹಾಕ್ತಾ ಇದ್ದೀನಿ. ನೋಡಿ, ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಬೇಯಕ್ಕೆ ಇಟ್ಟಿದ್ವಿ, ಚೆನ್ನಾಗಿ ಕುದಿ ಹತ್ತಿದೆ, ಅರ್ಧಂಬರ್ಧ ಬೆಂದಿದೆ. ಇದು ಇನ್ನೂ ಮೆತ್ತಗಾಗಬೇಕು. ನೋಡಿ, ಹೆಸರುಬೇಳೆ ಅಕ್ಕಿ ಎರಡೂ ಚೆನ್ನಾಗಿ ಬೆಂದಿದೆ, ಕಟ್ಟಾಗ್ತಾ ಇದೆ. ಈ ಟೈಮಲ್ಲಿ 1 ನಿಮಿಷ ಬಿಟ್ಟು ನಾವು ಬೆಲ್ಲ ಸೇರಿಸೋಣ. ಇನ್ನು ಹೆಸರುಬೇಳೆ, ಅಕ್ಕಿ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ.
ಈ ಹಂತದಲ್ಲಿ ನಾವು ಇದಕ್ಕೆ ಬೆಲ್ಲ ಸೇರಿಸ್ತಾ ಹೋಗೋಣ. ಅರ್ಧ ಕೆಜಿ ಬೆಲ್ಲ ತಗೊಂಡಿದ್ದೀನಿ. ಸಂಕ್ರಾಂತಿಯ ವಿಶೇಷ ತಿನಿಸು ಸಿಹಿ ಪೊಂಗಲ್ ರೆಡಿ ಆಗ್ತಾ ಇದೆ. ನಮ್ಮ ಬೆಲ್ಲ ಹಾಕಿದ್ದೀವಲ್ಲ ಅದನ್ನು ಕರಗ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸೋಣ. ತುಪ್ಪ ಸೇರಿಸಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಒಣಕೊಬ್ಬರಿ ತುರಿ ಸೇರಿಸೋಣ. ಈ ಒಣಕೊಬ್ಬರಿ ತುಪ್ಪ ಎಲ್ಲ ಪೊಂಗಲ್ಗೆ ರುಚಿ ಕೊಡುತ್ತೆ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ, ತುಪ್ಪ ಹಾಕಿದ್ವಿ, ಆ ಫ್ಲೇವರ್ ಸಹ ನಮ್ಮ ಸಿಹಿ ಪೊಂಗಲ್ಗೆ ಇಳ್ಕೊಂಡಿದೆ. ಈಗ ಏಲಕ್ಕಿ ಪುಡಿ ಹಾಕೋಣ. ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಕರ್ದು ಹಾಕೋಣ. ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಕರ್ಕೊಳ್ಳೋಣ. ಈ ರೀತಿ ತುಪ್ಪದಲ್ಲಿ ಕರ್ದು ಹಾಕೋದ್ರಿಂದ ಪೊಂಗಲ್ಗೆ ವಿಶೇಷ ರುಚಿ ಕೊಡುತ್ತೆ. ನೋಡಿ, ಗೋಡಂಬಿ ಚೆನ್ನಾಗಿ ಕೆಂಪಗೆ ಆಗ್ತಾ ಇದೆ. ಈಗ ಇದಕ್ಕೆ ದ್ರಾಕ್ಷಿ ಸೇರಿಸೋಣ. ದ್ರಾಕ್ಷಿ ಗೋಡಂಬಿ ಎರಡನ್ನೂ ತುಪ್ಪದಲ್ಲಿ ಕರ್ದಿದ್ದೀನಿ. ಈಗ ಪೊಂಗಲ್ಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಆಯಿತು ನಮ್ಮ ಸ್ವೀಟ್ ಪೊಂಗಲ್. ನೋಡಿದ್ರಲ್ಲ, ಸಂಕ್ರಾಂತಿಯ ವಿಶೇಷ ತಿನಿಸು ಸಿಹಿ ಪೊಂಗಲ್ ಸಿದ್ಧ ಆಯಿತು. ಎಷ್ಟು ಸುಲಭವಾಗಿ ಮಾಡಿದ್ವಿ ಅಂತ. ನಾನಿಲ್ಲಿ ಖಾರ ಪೊಂಗಲ್ ಮಾಡೋದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ. ಅದೊಂದು 3 ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ. ಅರ್ಧ ಚಮಚ ಅರಿಶಿನ ತೊಗೊಂಡಿದ್ದೀನಿ. 10ರಿಂದ 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಎಣ್ಣೆ ತೊಗೊಂಡಿದ್ದೀನಿ, 4 ಚಮಚ ಇದೆ. ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಅಕ್ಕಿ ತೊಗೊಂಡಿದ್ದೀನಿ, 1/4 kg ಇದೆ. ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. 1/4 kg ಹೆಸರುಬೇಳೆ ತೊಗೊಂಡಿದ್ದೀನಿ. ಅರ್ಧ ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಹಿಂಗೆ ತೊಗೊಂಡಿದ್ದೀನಿ. ಖಾರ ಪೊಂಗಲ್ ಮಾಡೋದಕ್ಕೆ ನಾವು ಫಸ್ಟು ಮಡಕೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೋಣ. ಒಗ್ಗರಣೆ ಮಾಡ್ಕೊಬೇಕು. ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಅರ್ಧ ಚಮಚ ಹಾಕಿದ್ದೀನಿ. ಸಾಸಿವೆ ಸಿಡಿಯೋದಕ್ಕೆ ಶುರುವಾಗಿದೆ. ಈಗ ಸ್ವಲ್ಪ ಅರ್ಧ ಚಮಚ ಜೀರಿಗೆ ಸೇರಿಸೋಣ. ಜೀರಿಗೆ ಹಾಕಿದ್ಮೇಲೆ ನಾನು ಈರುಳ್ಳಿ ತೊಗೊಂಡಿದ್ನಲ್ಲ 3, ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಈಗ ನಾವು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ.
ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ 1 ನಿಮಿಷ ಹುರ್ಕೊಂಡ್ಮೇಲೆ ಈಗ ನಾನು ಜಜ್ಜಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ಹಾಗೆ ಒಂಚೂರು ಹುರ್ಕೊಳ್ಳೋಣ. ಹಾಕಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸಿದ್ದೀವಿ. ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನಾವು ತೊಳೆದು ಹುರಿದಿಟ್ಕೊಂಡಿರೋ ಅಂಥ ಹೆಸರುಬೇಳೆ ಸೇರಿಸೋಣ. ಹೆಸರುಬೇಳೆ ಸೇರಿಸಿ ಸ್ವಲ್ಪ ಹುರ್ಕೊಂಡ್ಮೇಲೆ ನಾವು ಇದಕ್ಕೆ ಅಕ್ಕಿ ಸೇರಿಸೋಣ. ಇದು 1/4 kg ಇದೆ ತೊಳೆದಿರೋದು. ಯಾವಾಗಲೂ ಅನ್ನ ಮಾಡಿದಾಗ ಇಡ್ತೀವಲ್ಲ, ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು, ಆ ರೀತಿ ಹಾಕ್ಬಾರ್ದು. ಪೊಂಗಲ್ಗೆ 1 ಲೋಟ ಅಕ್ಕಿ ತೊಗೊಂಡ್ರೆ 3 ಲೋಟ ನೀರು ಹಾಕಬೇಕು. ನೋಡಿ, ನಮ್ಮ ಖಾರ ಪೊಂಗಲ್ ಚೆನ್ನಾಗಿ ಕುದಿ ಹತ್ತಿದೆ. ಹೆಸರುಬೇಳೆ ಅಕ್ಕಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯಲಿ. ಮಡಿಕೆನಲ್ಲಿ ಅಡುಗೆ ಮಾಡೋದೇ ಒಂದು ಸೊಗಸು, ಹಾಗೆ ಅದರ ರುಚಿನೂ ಕೂಡ ಅಷ್ಟೇ ಸೊಗಸು. ಈಗ ಕುದಿ ಚೆನ್ನಾಗಿ ಬರ್ತಾ ಇದೆ. ಅನ್ನ ಅರ್ಧಂಬರ್ಧ ಬೆಂದಿದೆ. ಈಗ ಒಂದು ಸ್ವಲ್ಪ ಅರಿಶಿನ ಸೇರಿಸೋಣ ಇದಕ್ಕೆ ಕಲರ್ಗೆ. ಸ್ವಲ್ಪ ಹಿಂಗು, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ ಸೇರಿಸೋಣ ಫ್ಲೇವರ್ಗೆ. ಅರಿಶಿನ, ಹಿಂಗು, ಜೀರಿಗೆ ಪುಡಿ ಸೇರಿಸಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದ್ಸಲ ತಿರುಗಿಕೊಳ್ಳೋಣ. ಖಾರ ಪೊಂಗಲ್ ರೆಡಿ ಆಗುವಷ್ಟೊತ್ತಿಗೆ ನಾವು ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪಕ್ಕೆ ಗೋಡಂಬಿನ ಹಾಕ್ಬಿಟ್ಟು ಸಿಂಪಲ್ ಆಗೋ ಹಾಗೆ ಕರ್ಕೊಳ್ಳೋಣ. ಇದನ್ನು ಅದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಕೊಡೋದಕ್ಕೋಸ್ಕರ ಸೇರಿಸೋದು. ಖಾರ ಪೊಂಗಲ್ ಕ್ಲೀನಾಗಿ ರೆಡಿಯಾಗಿದೆ. ಫೈನಲ್ ಸ್ಟೇಜು. ಈಗ ಇದಕ್ಕೆ ನಾವು ತುಪ್ಪದಲ್ಲಿ ಹುರ್ಕೊಂಡಿರೋ ಅಂಥ ಗೋಡಂಬಿ ಸೇರಿಸೋಣ. ಹಾಗೆ ಹಸಿ ಕಾಯಿ ತುರಿ ಸೇರಿಸೋಣ. ಕಾಯಿ ತುರಿ ಸೇರಿಸ್ತಾ ಇದ್ದೀನಿ, ಅರ್ಧ ಹೋಳು. ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿ ಸೇರಿಸ್ತಾ ಇದ್ದೀನಿ. ನಮ್ಮ ಖಾರ ಹುಗ್ಗಿ, ಖಾರ ಪೊಂಗಲ್ ಚೆನ್ನಾಗಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ಮಡಿಕೆನಲ್ಲಿ ಇದು ಬೇರೆ ಸ್ವಾದನೇ ಬಂದಿದೆ ಇದಕ್ಕೆ. ಈ ಸಂಕ್ರಾಂತಿನಲ್ಲಿ ನೀವು ಇದೇ ರೀತಿ ಮಾಡಿ ಸವಿರಿ. ನೋಡಿ, ಖಾರ ಪೊಂಗಲ್ಲು ಈ ಥರ ಹದ ಬಂದರೆ ಸಾಕು. ನೋಡ್ತಾ ಇದ್ದೀರಲ್ಲ, ರೆಡಿ ಇದೆ ಇದು. ಬನ್ನಿ ಈಗ ಇದನ್ನು ಎಲ್ಲರಿಗೂ ಬಡಿಸಿ ಇದು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸಂಕ್ರಾಂತಿ ಹಬ್ಬದ ವಿಶೇಷ ತಿನಿಸು ಸಿಹಿ ಮತ್ತು ಖಾರ ಪೊಂಗಲ್ ಎರಡೂ ರೆಡಿಯಾಗಿದೆ. ಪ್ರಕೃತಿ ಸೊಬಗಲ್ಲಿ ಮಾಡಿರೋ ಅಂಥದ್ದು ಇದು. ಹೆಚ್ಚು ರುಚಿನೂ ಆಗಿದೆ. ಹೇಗಿದೆಯಪ್ಪ ಸಂಕ್ರಾಂತಿ ವಿಶೇಷ ತಿನಿಸು ಸಿಹಿ ಮತ್ತು ಖಾರ ಪೊಂಗಲ್? ಚೆನ್ನಾಗಿದ್ಯಾ?